ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ. ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತದ ಆದಿಪರ್ವದಲ್ಲಿ 61ನೇ ಅಧ್ಯಾಯದಲ್ಲಿ ಇವತ್ತು 57ನೇ ಶ್ಲೋಕದಿಂದ ಪ್ರಾರಂಭ. ಭಾರ್ಯಾರುಣಸ್ಯ ಶೇನೀತು ವೀರ್ಯವಂತೌ ಮಹಾಬಲೌ ಸಂಪಾತಿಂ ಜನಯಾಮಾಸ ತಥೈವ ಚ ಜಟಾಯುಷಂ. ಕಶ್ಯಪರ ಸಂತತಿಯನ್ನ ಹೇಳ್ತಾ ಬರ್ತಾ ಇದ್ದಾರೆ. ಕಶ್ಯಪರ ಪತ್ನಿಯರಾದಂತಹ ತಾಮ್ರ ಎಂಬವಳಲ್ಲಿ 5 ಜನ ಮಕ್ಕಳು ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಕ್ರೌಂಚಿ, ಶೇನ, ಭಾಸಿ, ಧೃತರಾಷ್ಟ್ರಿ, ಶುಕಿ ಅಂತ ಹೇಳಿದ ಮೇಲೆ ಇನ್ನೊಬ್ಬಳು ವಿನತಾದೇವಿ ಆ ಕಶ್ಯಪರ ಹೆಂಡತಿ. ಅವಳಿಗೆ 2 ಗಂಡು ಮಕ್ಕಳು, ಅರುಣ ಮತ್ತೆ ಗರುಡ ಅಂತ. ಅದರಲ್ಲಿ ಅರುಣ ಏನಿದ್ದಾನೆ, ಆ ಅರುಣನ ಹೆಂಡತಿ ಶೇನಿ. ಈ ಶೇನಿ ಅನ್ನೋಳು ಏನ್ ಮಾಡಿದ್ಲು, 2 ಮಕ್ಕಳನ್ನ ಹಿಡಿತಾಳೆ. ಅರುಣನ ಹೆಂಡತಿಯಾದ ಶೇನಿ ಅರುಣನಿಂದ 2 ಮಕ್ಕಳನ್ನ ಪಡಿತಾಳೆ. ಅದರಲ್ಲಿ ಮೊದಲನೆಯವನು ಸಂಪಾತಿ, ಎರಡನೆಯವನು ಜಟಾಯು. ಹೀಗೆ ಸಂಪಾತಿ ಮತ್ತು ಜಟಾಯು ಎಂಬುದಾಗಿ 2 ಅರುಣನ ಮಕ್ಕಳು, ಶೇನಿಯ ಮಕ್ಕಳು. ಮಹಾವೀರ್ಯವಂತರು, ಮಹಾಬಲವಂತರು. 2 ಕೂಡ ವೀರ್ಯವಂತವು, ಬಲವಂತವು, ಮಹಾಬಲವು ಅಂತ ಹೇಳಿದ್ದಾರೆ. ಅಂತಹ 2 ಮಕ್ಕಳು. ಭಾರ್ಯಾರುಣಸ್ಯ ಶೇನೀತು ವೀರ್ಯವಂತೌ ಮಹಾಬಲೌ ಸಂಪಾತಿಂ ಜನಯಾಮಾಸ ತಥೈವ ಚ ಜಟಾಯುಷಂ. ಭಾರ್ಯಾ ಗರುತ್ಮತಶ್ಚೈವ ಭಾಸಿ ಕ್ರೌಂಚಿ ತಥಾ ಶುಕಿ. ಚತುರ್ಥಿ ಧೃತರಾಷ್ಟ್ರೀ ಚ ತಾಸ್ವಪತ್ಯಂ ನಿಬೋಧಮೇ. ಇನ್ನು ಗರುಡನ ಹೆಂಡತಿಯರು ಮತ್ತು ಅವರ ಮಕ್ಕಳ ಬಗ್ಗೆ ಹೇಳ್ತೇನೆ ಕೇಳು ಅಂತ ಇದ್ದಾರೆ. ಭಾಸಿ, ಕ್ರೌಂಚಿ ಮತ್ತು ಶುಕಿ ಮತ್ತು ಧೃತರಾಷ್ಟ್ರಿ ಅಂತ ಇವರು ಗರುಡನ ಹೆಂಡತಿಯರು. 4 ಜನ ಇದ್ದಾರೆ. ಈ ಕಶ್ಯಪರ ಹೆಂಡತಿಯಾದಂತಹ ತಾಮ್ರ ಅಂತನ್ನವಳಲ್ಲಿ ಹುಟ್ಟಿದವರು 5 ಜನ ಏನು ಹೆಣ್ಣು ಮಕ್ಕಳಿದ್ರು. ಅದರಲ್ಲಿ ಶೇನಿ ಎಂಬತಕ್ಕಂಥವಳು ಏನಿದ್ದಾಳೆ, ಅವಳನ್ನ ಅರುಣನಿಗೆ ಹೆಂಡತಿಯನ್ನಾಗಿ ಮಾಡಿದ್ರು. ಆ ಅರುಣನ ಹೆಂಡತಿಯಾದ ಶೇನಿ, ಜಟಾಯು ಮತ್ತು ಸಂಪಾತಿ ಎಂಬಂತಹ ಇಬ್ಬರು ಮಕ್ಕಳನ್ನ ಹಡೆದ್ಲು.
ಉಳಿದ 4 ಜನ ಏನಿದ್ದಾರೆ, ಭಾಸಿ, ಕ್ರೌಂಚಿ, ಶುಕಿ, ಧೃತರಾಷ್ಟ್ರಿ ಅಂತ ಇವರು 4 ಜನ ಗರುಡನ ಹೆಂಡತಿಯರಾದರು. ಈ ಗರುಡನ ಹೆಂಡತಿಯರಾದ ಈ 4 ಜನರ ಮಕ್ಕಳು ಯಾರ್ಯಾರು ಅವರ ಬಗ್ಗೆ ಹೇಳ್ತೇನೆ ಕೇಳು ಅಂತ ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳ್ತಾ ಇದ್ದಾರೆ. ಭಾರ್ಯಾ ಗರುತ್ಮತಶ್ಚೈವ ಭಾಸಿ ಕ್ರೌಂಚಿ ತಥಾ ಶುಕಿ ಚತುರ್ಥಿ ಧೃತರಾಷ್ಟ್ರೀ ಚ ತಾಸ್ವಪತ್ಯಂ ನಿಬೋಧ ಮೇ. ಉಲೂಕಾನ್ ಸುಷುವೆ ಕ್ರೌಂಚಿ ಭಾಸಿ ಭಾಸಾನ್ ವ್ಯಜಾಯತ ಶೇನಿ ಶೇನಾಂಶ್ಚ ಗೃಧ್ರಾಂಶ್ಚ ಜನಯಾಮಾಸ ತೇಜಸಾ. ಅದರಲ್ಲಿ ಗರುಡನ ಹೆಂಡತಿಯಾದ ಕ್ರೌಂಚಿ ಅನ್ನವಳು ಉಲೂಕಾನ್ ಸುಷುವೆ ಗೂಬೆಗಳನ್ನ ಅವಳು ಸೃಷ್ಟಿ ಮಾಡಿದ್ಲು. ಗೂಬೆಗಳು ಅಂತೇನಿದ್ದಾವೆ ಉಲೂಕಗಳು, ಅವುಗಳಿಗೆಲ್ಲ ತಾಯಿಯಾಗಿರ್ತಕ್ಕಂಥವಳು ಕ್ರೌಂಚಿ. ಇನ್ನು ಭಾಸಿ ಅಂತನ್ನವಳು ಹಡದಂತಹ ಪಕ್ಷಿಗಳೆಲ್ಲ ಭಾಸಾ ಪಕ್ಷಿಗಳು ಅಂತ ಕರೀತಾರೆ. ಅವುಗಳಿಗೆ ಹಾಗೆ ಹೆಸರು. ಭಾಸಿಯ ಮಕ್ಕಳಾಗಿರ್ತಕ್ಕಂಥವರಿಗೆಲ್ಲ ಭಾಸಾ ಅಂತ ಕರೀತಾರೆ. ಭಾಸಾ ಪಕ್ಷಿಗಳನ್ನೆಲ್ಲ ಅವಳು ಹಡಿತಾಳೆ. ಆಮೇಲೆ ಶೇನಿ ಅಂತನ್ನವಳು ತನ್ನ ತೇಜಸ್ಸಿನಿಂದ ಶೇನಗಳನ್ನ ಗೃಧ್ರಗಳನ್ನ ಮಕ್ಕಳನ್ನಾಗಿ ಪಡಿತಾಳೆ. ಶೇನಗಳು ಅಂದ್ರೆ ಗಿಡುಗಗಳು, ಗೃಧ್ರ ಅಂದ್ರೆ ಹದ್ದುಗಳು. ಈ ಗಿಡುಗ ಮತ್ತು ಹದ್ದುಗಳನ್ನೆಲ್ಲ ಶೇನಿ ಅಂತನ್ನವಳು ಮಕ್ಕಳನ್ನಾಗಿ ಪಡಿತಾಳೆ ಗರುಡನಿಂದ. ಉಲೂಕಾನ್ ಸುಷುವೆ ಕ್ರೌಂಚಿ ಭಾಸಿ ಭಾಸಾನ್ ವ್ಯಜಾಯತ ಶೇನಿ ಶೇನಾಂಶ್ಚ ಗೃಧ್ರಾಂಶ್ಚ ಜನಯಾಮಾಸ ತೇಜಸಾ. ಆಚಾರ್ಯ, ಭಾಸಿ ಎಂಬ ಪಕ್ಷಿ ಏನು? ಅದು ಒಂದು ಜಾತಿಯ ಪಕ್ಷಿ, ಭಾಸಾ ಅಂತ, ಭಾಸಾ ಪಕ್ಷಿ ಅಂತ ಕರೀತಾರೆ. ಅದಕ್ಕೆ ಬೇರೆ ಏನ್ ಹೆಸರಿಂದ ಕರೀತಾರೆ ಗೊತ್ತಿಲ್ಲ, ಅಷ್ಟೇ ಹೇಳಿದ್ದಾರೆ. ಭಾಸಾ, ಭಾಸಿ, ಭಾಸಾನ್. ಯಾವ ತರ ಪಕ್ಷಿಗಳು ಅಂತ ಅದೇ ಗೊತ್ತಾಗ್ತಾ ಇಲ್ಲ. ಭಾಸಾ ಪಕ್ಷಿಗಳು ಅಂತ ಕರೆದಿದ್ದಾರೆ. ಅದು ಯಾವ ತರದ್ದು ಅನ್ನೋದನ್ನು ನೋಡ್ಬೇಕು. ಎಲ್ಲಾರು ಬೇರೆ ಅದರ ವಿವರಣೆ ಬಂದಿದೆಯಾ ಅಂತ ನೋಡ್ಬೇಕು. ಧೃತರಾಷ್ಟ್ರೀ ತು ಹಂಸಾಂಶ್ಚ ಕಲಹಂಸಾಂಶ್ಚ ಸರ್ವಶಃ ಚಕ್ರವಾಕಾಂಶ್ಚ ಭದ್ರಂ ತೇ ಪ್ರಜಜ್ಞೆ ಸಾ ಚ ಭಾಮಿನಿ. ಜನಮೇಜಯ ರಾಜನಿಗೆ ವೈಶಂಪಾಯನರು ಭದ್ರಂತೆ ಅಂತಾರೆ. ರಾಜ, ನಿನಗೆ ಮಂಗಳ ಆಗಲಿ ಅಂತ ಹೇಳಿ ಮತ್ತೆ ಅದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಧೃತರಾಷ್ಟ್ರಿ ಅಂತನ್ನವಳೇನಿದ್ದಾಳೆ, ಗರುಡನ ಇನ್ನೊಬ್ಬ ಹೆಂಡತಿ, ಅವಳಿಗೆ ಹುಟ್ಟಿರ್ತಕ್ಕಂಥವುಗಳೆಲ್ಲ ಹಂಸ ಪಕ್ಷಿಗಳು. ಧೃತರಾಷ್ಟ್ರೀಯ ಮಕ್ಕಳೆಲ್ಲ ಹಂಸ, ಚಕ್ರವಾಕ, ಕಲಹಂಸ ಮೊದಲಾದ ಪಕ್ಷಿಗಳು, ಹಂಸಗಳು, ಹಂಸ ಪಕ್ಷಿಗಳು, ಚಕ್ರವಾಕ ಪಕ್ಷಿಗಳು, ಇವೆಲ್ಲ ಧೃತರಾಷ್ಟ್ರೀಯ ಮಕ್ಕಳು. ಧೃತರಾಷ್ಟ್ರೀ ತು ಹಂಸಾಂಶ್ಚ ಕಲಹಂಸಾಂಶ್ಚ ಸರ್ವಶಃ ಚಕ್ರವಾಕಾಂಶ್ಚ ಭದ್ರಂ ತೇ ಪ್ರಜಜ್ಞೆ ಸಾ ಚ ಭಾಮಿನಿ. ಶುಕಿ ವಿಜಜ್ಞೆ ಧರ್ಮಜ್ಞ ಶುಕಾನೇವ ಯಶಸ್ವಿನಿ ಕಲ್ಯಾಣ ಗುಣ ಸಂಪನ್ನ ಸರ್ವಲಕ್ಷಣ ಪೂಜಿತಾ. ಲಕ್ಷ ಅಲಂಕಾರ ಇದೆ ಇದೆಯಾ? 60ನೇ ಶ್ಲೋಕಕ್ಕ ನಮ್ಮ ಇದರಲ್ಲಿ ಸಾಂಸ್ಕ್ರಿಟ್ಲಿ 63. ಚಕ್ರವಾಕಾಂಶ್ಚ ಭದ್ರಂತೆ ಇತ್ಯತ್ರ ಭದ್ರಂತೆ ಇತಿ ಮಧ್ಯೆ ರಾಜ್ಞ ಆಶೀರ್ದಾನಂ ಅದೇ ಹೇಳಿದ್ನಲ್ಲ. ಇಲ್ಲಿ ಚಕ್ರವಾಕಾಂಶ್ಚ ಭದ್ರಂತೆ ಅಂತ ಇದೆ. ಈ ಭದ್ರಂತೆ ಅನ್ನೋದನ್ನ ಎಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು ಗೊತ್ತಾಗಲ್ಲ.
ಧೃತರಾಷ್ಟ್ರೀತು ಹಂಸಾಂಶ ಕಲಹಂಶ್ಚಾಸು ಸರ್ವಶಃ ಚಕ್ರವಾಕಾಂಶ್ಚ ಪ್ರಜಜ್ಞೆ. ಸಾಚ ಭಾಮಿನಿ, ಆ ಧೃತರಾಷ್ಟ್ರಿ ಎಂಬಂತಹ ಹೆಂಡತಿ ಚಕ್ರವಾಕಾನ್ ಹಂಸಾನ್ ಕಲಹಂಶ್ಚಾಂಶ ಸರ್ವಶಃ ಪ್ರಜಜ್ಞರೆ, ಅಲ್ಲಿ ಮುಗಿತು. ಅವುಗಳನ್ನೆಲ್ಲ ಹಡದ್ಲು. ಭದ್ರಂತೆ, ನಿನಗೆ ಭದ್ರ ಆಗ್ಲಿ, ಮಂಗಳ ಆಗ್ಲಿ ಅಂತ ಅರ್ಥ. ಅದಕ್ಕೆ ಆ ಭದ್ರಂತೆ ಅನ್ನೋದಕ್ಕೆ ಎಲ್ಲಿ ಅನ್ವಯ, ಯಾಕೆ ಬಂತದು, ಯಾರು ಹೇಳ್ತಾ ಇರೋದು ಗೊತ್ತಾಗಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಏನ್ ಮಾಡಿದ್ರು, ಅದರ ಮಧ್ಯದಲ್ಲಿ ರಾಜ್ಞೆ ಅಂತ, ಅದು ರಾಜ್ಞೆ ಆಶೀರ್ದಾನಂ, ರಾಜನಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ವೈಶಂಪಾಯನರು ಅನ್ನೋದನ್ನ ಸೇರಿಸ್ಕೊಳ್ಬೇಕು. ಅದಕ್ಕೆ ಭದ್ರಂತೆ ಅಂತ ಮೊದಲು ಹೇಳಿದ್ನಲ್ಲ ನಾನು, ರಾಜನೇ ನಿನಗೆ ಮಂಗಳ ಆಗಲಿ, ನಿನಗೆ ಒಳ್ಳೇದಾಗ್ಲಿ, ಭದ್ರ ಆಗ್ಲಿ ಅಂತ ಹೇಳಿ ಮತ್ತೆ ಮುಂದುವರಿಸ್ತಾರೆ. ಹಾಗೆ ಮಧ್ಯ ಮಧ್ಯದಲ್ಲಿ ಆಶೀರ್ವಾದ ಮಾಡ್ತಾರೆ ಪ್ರವಚನ ಮಾಡುವಾಗ. ಅದಕ್ಕೆ ಎಲ್ಲನ್ವಯ ಅಂತ ಗೊತ್ತಾಗಲ್ಲ, ಅದಕ್ಕೆ ರಾಜರು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಒಂದೆಂದು 61, ಇದರಲ್ಲಿ 64, ಸ್ವಲ್ಪ ಶ್ಲೋಕ ನಂಬರ್ ವ್ಯತ್ಯಾಸ ಇದೆ. ಶುಕಿ ವಿಜಜ್ಞೆ ಧರ್ಮಜ್ಞ ಶುಕಾನೇ ವಯಶಸ್ವಿನಿ ಕಲ್ಯಾಣ ಗುಣ ಸಂಪನ್ನ ಸರ್ವಲಕ್ಷಣ ಪೂಜಿತ. ಇಲ್ಲೂ ಕೂಡ ಅಷ್ಟೇ, ಧರ್ಮಜ್ಞ ಅನ್ನೋದೇನಿದೆಲ್ಲ ಅದು ಕೂಡ ಇವನಿಗೆ ಜನಮೇಜಯ ರಾಜನಿಗೆ ಸಂಬೋಧನೆ ಅಂತ ಇಟ್ಟುಕೊಳ್ಬೇಕು. ಧರ್ಮಜ್ಞ, ಎಲೆ ಧರ್ಮಜ್ಞನಾದಂತಹ ರಾಜನೇ, ಯಶಸ್ವಿನಿ ಶುಕಿ ಎಂಬಂತವಳೇನಿದ್ದಾಳಲ್ಲ, ಮಹಾ ಯಶಸ್ವಿಯಾಗಿರ್ತಕ್ಕಂಥವಳು, ಕಲ್ಯಾಣ ಗುಣ ಸಂಪನ್ನ, ಸರ್ವಲಕ್ಷಣ ಪೂಜಿತ ಅವಳು. ಶುಕಿಗೆ 2-3 ವಿಶೇಷಣಗಳನ್ನ ಕೊಟ್ಟಿದ್ದಾರೆ. ಶುಕಿ ಎಂಬಂತಹ ಹೆಂಡತಿ, ಗರುಡನ ಪತ್ನಿ ಶುಕಿ ಅನ್ನವಳು ಯಶಸ್ವಿನಿ, ಕಲ್ಯಾಣ ಗುಣ ಸಂಪನ್ನ, ಸರ್ವಲಕ್ಷಣ ಪೂಜಿತ, ಕಲ್ಯಾಣ ಗುಣಗಳಿಂದ ಸಂಪನ್ನಳಾಗಿರ್ತಕ್ಕಂಥವಳು, ಸರ್ವಲಕ್ಷಣಗಳಿಂದ ಕೂಡಿರ್ತಕ್ಕಂಥವಳು. ಅಂತಹ ಈ ಶುಕಿ ಅನ್ನೋಳೇನಿದ್ದಾಳೆ, ಅವಳಿಗೆ ಹುಟ್ಟಿದ ಮಕ್ಕಳೆಲ್ಲ ಶುಕಗಳು, ಗಿಳಿಗಳಿಗೆಲ್ಲ ಅವಳು ತಾಯಿ ಆಗ್ತಾಳೆ. ಶುಕಿ ವಿಜಜ್ಞೆ ಧರ್ಮಜ್ಞ ಶುಕಾನೇ ವಯಶಸ್ವಿನಿ ಕಲ್ಯಾಣ ಗುಣ ಸಂಪನ್ನ ಸರ್ವಲಕ್ಷಣ ಪೂಜಿತ. ತತ ಕ್ರೋಧವಶಾ ನಾಮ ವಿಜಜ್ಞೆ ಹ್ಯಾತ್ಮ ಸಂಭವಾನ್ ಮೃಗೀಂ ಚ ಮೃಗಮುದ್ರಾಂ ಚ ಹರೀಂ ಭದ್ರಮದಾಮಪಿ ಮಾತಂಗೀಮಪಿ ಶಾರ್ದೂಲೀಂ ಶ್ವೇತಾಂ ಸುರಭಿಮೇವ ಚ ಸರ್ವಲಕ್ಷಣ ಸಂಪನ್ನಾಂ ಸುರಸಾಂ ವಯಶಸ್ವಿನೀಂ. ಆಮೇಲೆ ಕಶ್ಯಪರ ಮತ್ತೊಬ್ಬ ಹೆಂಡತಿ ಕ್ರೋಧವಶ ಅಂತನ್ನವಳು, ಅವಳ ಬಗ್ಗೆ ಹೇಳ್ತಾ ಇದ್ದಾರೆ ಇವಾಗ. ಕಶ್ಯಪರ ಅನೇಕ ಜನ ಪತ್ನಿಯರಲ್ಲಿ, ಈಗ ಈ ಹಿಂದೆ ಪಕ್ಷಿಗಳಿಗೆಲ್ಲ ಮುಂದೆ ಜನ್ಮವನ್ನು ನೀಡತಕ್ಕಂಥವಳು ತಾಮ್ರ ಅಂತನ್ನವಳು. ಆ ತಾಮ್ರಾಳ ಮಕ್ಕಳು 5 ಜನ ಗಂಡು ಮಕ್ಕಳು, 5 ಜನ ಹೆಣ್ಣು ಮಕ್ಕಳು. ವಿನತಾಳಿಗೆ ಹುಟ್ಟಿರ್ತಕ್ಕಂತಹ 2 ಗಂಡು ಮಕ್ಕಳು ಅರುಣ, ಗರುಡ, ಅವರ ಸಂತತಿಯ ಬಗ್ಗೆ ಎಲ್ಲ ಹೇಳಿ ಆಯ್ತು. ಈಗ ಕಶ್ಯಪರ ಮತ್ತೊಬ್ಬ ಹೆಂಡತಿ ಕ್ರೋಧವಶ ಎಂಬತಕ್ಕಂಥವಳು. ಆ ಕ್ರೋಧವಶ ಎಂಬ ಹೆಂಡತಿಗೆ ಹುಟ್ಟಿದಂತಹ ಮಕ್ಕಳು ಎಂತವ್ರು ಅಂದ್ರೆ, ಅವರೆಲ್ಲ ಅವಳಿಗೆ ಅನುರೂಪಳಾದಂತಹ ಮಕ್ಕಳೇ ಇದ್ರು ಅಂತ ಹೇಳ್ತಾರೆ. ಆತ್ಮಸಂಭವಾನ್ ಅಂತ ಅವಳಿಗೆ ಅನುರೂಪರಾಗಿದ್ರಂತವರೆಲ್ಲ. ಅವ್ರು ಯಾರು ಅಂದ್ರೆ ಮೃಗಿ, ಮೃಗಮಂದ್ರ, ಹರಿ, ಭದ್ರಮದ, ಮಾತಂಗಿ, ಶಾರ್ದೂಲಿ, ಶ್ವೇತಾ, ಸುರಭಿ, ಸುರಸ, ಇವರೆಲ್ಲ ಆ ಕ್ರೋಧವಶ ಎಂಬಂತಹ ಹೆಂಡತಿಗೆ ಅನುರೂಪಳಾದಂತಹ ಮಕ್ಕಳುಗಳು ಇವರೆಲ್ಲ. ಇಂತಹ ಮಕ್ಕಳನ್ನೆಲ್ಲ ಪಡಿತಾಳೆ. ಕೊನೆಯಲ್ಲಿ ಸುರಸ ಅಂತನ್ನೋಳನ್ನ ಹೇಳುವಾಗ ಸರ್ವಲಕ್ಷಣ ಸಂಪನ್ನಾಂ ಸುರಸಾಂ
ಯಶಸ್ವಿನಿ ಮಂದಿದ್ದಾರೆ. ಅವಳಿಗೆ ವಿಶೇಷಣ ಕೊಟ್ಟಿದ್ದಾರೆ ಯಶಸ್ವಿನಿ, ಬಹಳ ಕೀರ್ತಿಶಾಲಿಯಾಗಿರ್ತಕ್ಕಂಥವಳು ಇವಳು. ಸುರಸ ಸರ್ವಲಕ್ಷಣ ಸಂಪನ್ನ, ಸರ್ವಲಕ್ಷಣಗಳಿಂದ ಆಗಿದ್ಲು ಆ ಸುರಸ ಎಂಬಂತವಳು. ಅವಳ ಬಗ್ಗೆ ರಾಮಾಯಣದಲ್ಲಿ ಬರ್ತದೆ, ಅದಕ್ಕೋಸ್ಕರ ಅವಳನ್ನ ಕೀರ್ತಿಶಾಲಿ ಅಂತ ಕರೆದಿದ್ದಾರೆ. ಯಶಸ್ವಿಯಾಗಿರ್ತಕ್ಕಂಥವಳು ಅವಳು. ಕ್ರೋಧವಶಾಹ ತತಕ್ರೋಧವಶಾಹ ಇತ್ಯಾದಿನ ಪುನಃ ದಕ್ಷಪುತ್ರಿ ಸಂತಾನಮಾಹ ಅಂತ ದಕ್ಷನ ಪುತ್ರಿಯರು ಹಿಂದೆ ಬಂದಿತ್ತಲ್ಲ, ಆ ಸಂತಾನವನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಕ್ರೋಧವಶ ಅಂತನ್ನವಳು ದಕ್ಷ ಪ್ರಜಾಪತಿಯ ಮಗಳು. ಆ ದಕ್ಷನ ಮಗಳಂದಿರ ವಿವರಣೆಯನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ ಅಂತ ರಾಜರು ಬರೀತಾರೆ. ವಿಜಜ್ಞೇಹಿ ಆತ್ಮಸಂಭವಾನ್ ಇತ್ಯತ್ರ ಆತ್ಮಸಂಭವಾನ್ ಪುತ್ರಾನ್ ವಿಜಜ್ಞೆ ಜನಯಾಮಾಸ ಅಂತ ಅಲ್ಲಿಗೆ ಅನ್ವಯ ಇಟ್ಕೊಳ್ಬೇಕು. ಆತ್ಮಸಂಭವಾನ್ ಅಂದ್ರೆ ಆತ್ಮಸಂಭವಾನ್ ಪುತ್ರಾನ್ ಅಂತ ಸೇರಿಸ್ಕೊಳ್ಬೇಕು. ತನ್ನ ಗುಣಗಳಿಗೆ ಅನುರೂಪಳಾದಂತಹ ಮಕ್ಕಳುಗಳನ್ನ ಪಡೆದಲು ಕ್ರೋಧವಶ ಎಂಬಂತವಳು. ಆಚಾರ್ಯ, ಈ ಕ್ರೋಧವಶ ಎಂಬುದು ಮಣಿಮಾನ್ ನಾವು ಅದು ಒಂದು ಗಣನೆ ಇದೆ. ಹೌದು, ಕ್ರೋಧವಶ ಅಂತ ಹೇಳಿ ಒಂದು ಗಣನೆ ಇದೆ, ದೊಡ್ಡ ಒಂದು ಗುಂಪು, ದೊಡ್ಡ ದೊಡ್ಡ ರಾಕ್ಷಸರು. ಆ ಎಲ್ಲ ಕ್ರೋಧವಶ ಎಂಬಂತ ರಾಕ್ಷಸರನ್ನೆಲ್ಲ ಭೀಮಸೇನ ದೇವರು ಸಂಹಾರ ಮಾಡ್ತಾರೆ. ಅದು ಬೇರೆ ಅಲ್ಲ, ಇದೆ ಇವರೇ ಅಂತ ಅನ್ಸುತ್ತೆ. ಎಲ್ಲ ಇವರ ಸಂತತಿ ಅದೆಲ್ಲ, ಇವರಿಂದನೇ ಮುಂದುವರೆದಂತಹ ದೊಡ್ಡ ಸಂತತಿ ಅಂತ ಇಟ್ಟುಕೊಳ್ಳಬಹುದು. ಕ್ರೋಧವಶರೆಂಬಂತಹ ಒಂದು ದೊಡ್ಡ ಗಣ, ಅದು ಸಮೂಹ ಇವಳ ಸಂತತಿಯೇ ಆದ್ರಿಂದ ಅವರನ್ನ ಆ ಹೆಸರಿನಿಂದ ಒಂದು ಗುಂಪು ಮಾಡಿದ್ದಾರೆ ಅಂತ ಅನ್ಸುತ್ತೆ, ಕ್ರೋಧವಶರು ಅಂತ. ತತಕ್ರೋಧವಶಾ ನಾಮ ವಿಜಜ್ಞೇ ಹ್ಯಾತ್ಮಸಂಭವಾನ್ ಮೃಗೀಂ ಚ ಮೃಗಮುದ್ರಾಂ ಚ ಮೃಗಮಂದ್ರಾಂ ಚ ಹರಿಂ ಭದ್ರಮದಾಮಪಿ ಮಾತಂಗೀಮಪಿ ಶಾರ್ದೂಲೀಂ ಶ್ವೇತಾಂ ಸುರಭಿಮೇವ ಚ ಸರ್ವಲಕ್ಷಣ ಸಂಪನ್ನಾಂ ಸುರಸಾಂ ವಯಶಸ್ವಿನೀಂ. ಅಪತ್ಯಂ ತು ಮೃಗಾಃ ಸರ್ವೇ ಮೃಗ್ಯಾ ನರವರಾತ್ಮಜ ವೃಕ್ಷಾಶ್ಚ ಮೃಗಮಂದ್ರಾಯಾಃ ಸೃಮರಾಶ್ಚಮರಾ ಅಪಿ. ಇಲ್ಲಿ ಕೂಡ ಮತ್ತೆ ನರವರಾತ್ಮಜ ಅಂತಿದೆ. ಇದು ರಾಜನಿಗೆ ಸಂಬೋಧನೆ. ಜನಮೇಜಯ ರಾಜನಿಗೆ ನರವರಾತ್ಮಜ, ನರವರ ಅಂದ್ರೆ ರಾಜ ಅಂತ ಅರ್ಥ. ನರರಲ್ಲಿ ವರ ಶ್ರೇಷ್ಠನಾದವನು ಅಂದ್ರೆ ರಾಜ, ಅವನ ಆತ್ಮಜ ಅಂದ್ರೆ ಮಗ, ರಾಜಕುಮಾರನೇ ಅಂತ ಜನಮೇಜಯ ರಾಜನಿಗೆ ಹೇಳ್ತಾ ಇದ್ದಲ್ಲ. ಇಲ್ಲಿ ರಾಜ ಅಂದ್ರೆ ಪರೀಕ್ಷಿತ್ ರಾಜ, ಪರೀಕ್ಷಿತ್ ರಾಜನ ಕುಮಾರನಾಗಿರ್ತಕ್ಕಂತಹ ಜನಮೇಜಯನೇ ಅಂತ ನರವರಾತ್ಮಜ. ಮುಂದೆ ಇವರ ಸಂತತಿಯನ್ನು ಹೇಳ್ತೇನೆ ಕೇಳು. ಇದರಲ್ಲಿ ಕ್ರೋಧವಶ ಎಂಬಂತಹ ಕಶ್ಯಪರ ಹೆಂಡತಿಯ ಮಕ್ಕಳಲ್ಲಿ ಮೃಗಿ ಅಂತನ್ನೋಳೇನಿದ್ಲಲ್ಲ, ಆ ಮೃಗಿಯ ಮಕ್ಕಳು ಯಾರು ಅಂದ್ರೆ ಕರಡಿಗಳು, ಗವಯಗಳು, ಚರಿ ಮೃಗಗಳು. ಇವರೆಲ್ಲ ಅಲ್ಲಲ್ಲ, ಕರಡಿಗಳು ಮತ್ತು ಗವಯಗಳು ಇವರೆಲ್ಲ ಮೃಗಿಯ ಮಕ್ಕಳು, ಕರಡಿಗಳು ಮತ್ತು ಗವಯಗಳಲ್ಲೂ. ಇನ್ನು ಮೃಗಮಂದ್ರ ಅಂತನ್ನವಳೇನಿದ್ದಾಳೆ, ಅವಳ ಮಕ್ಕಳು ಚಮರಿ ಮೃಗಗಳು, ಚಮರಿ ಮೃಗ, ಚಮರಾಹ ಅಂತ ಚಮರಿ ಮೃಗಗಳೇನಿದ್ದಾವೆ ಅವೆಲ್ಲ ಮೃಗಮಂದ್ರ ಎಂಬತಕ್ಕಂಥವಳ ಮಕ್ಕಳು. ಸೃಮರಾಶ್ಚಮರ ಅಂತಿದೆ. ಸೃಮರಾಹ ಅಂದ್ರೆ ಗವಯಾಹ, ಸೃಮರೋ ಗವಯ ಶಶಃ ಅಂತ ಅಮರ, ಅದನ್ನ ಕೋಟ್ ಮಾಡಿದ್ದಾರೆ ರಾಜರು. ಹಾಗಾಗಿ ಸೃಮರ ಅಂದ್ರೆ ಗವಯಗಳು, ಗವಯಗಳು ಮತ್ತು ಚಮರಿ ಮೃಗಗಳು ಇವೆರಡೂ ಮೃಗಮಂದ್ರಾಳ ಮಕ್ಕಳು ಒಟ್ಟಿಗೆ ಕೊಟ್ಟಿದ್ದಾರೆ. ಮೃಗಿಯ ಮಕ್ಕಳು ಕರಡಿಗಳು ಅಷ್ಟೇ. ಮೃಗ್ಯಾಹ ಅಪತ್ಯಂ ವೃಕ್ಷಾಹ ಮೃಗಮಂದ್ರಾಯಾಹ ಸೃಮರಾಹ ಚಮರಾಪಿ ಅಂತ ಅಲ್ಲಿಗನ್ವಯ. ಮೃಗಮಂದ್ರಾಳ ಮಕ್ಕಳು
ಗವಯಗಳು ಮತ್ತೆ ಚಮರಿ ಮೃಗಗಳು ಇವೆಲ್ಲ ಮೃಗಮಂದ್ರಾಳ ಮಕ್ಕಳು. ಅಪತ್ಯಂ ತು ಮೃಗಾ ಸರ್ವೇ ಮೃಗ್ಯಾ ನರವರಾತ್ಮಜ. ಮೃಗಿಯ ಮಕ್ಕಳು ಎಲ್ಲಾ ಮೃಗಗಳು. ಮೃಗಗಳು ಅಂತ ಏನ್ ಕರಿತೇವೆ ಅವೆಲ್ಲ ಮೃಗಿಯ ಮಕ್ಕಳು. ಈ ಕರಡಿಗಳು ಕೂಡ ಮೃಗಮಂದ್ರಾಳ ಮಕ್ಕಳುಗಳೇ. ಅಲ್ಲಿಗೆ ಇಟ್ಕೊಂಡು ಮುಗೀತದು. ಮೃಗ್ಯಾಹ ಸರ್ವೇ ಮೃಗಾಹ ಅಪತ್ಯಂ, ಅಲ್ಲಿಗೆ ಅದು ಮುಗೀತು. ಮೃಗಿಯ ಮಕ್ಕಳು ಎಲ್ಲಾ ಮೃಗಗಳು. ಇನ್ನು ಮೃಗಮಂದ್ರಾಳ ಮಕ್ಕಳು ಕರಡಿಗಳು, ಗವಯಗಳು, ಚಮರಿ ಮೃಗಗಳು ಇವೆಲ್ಲ ಮೃಗಮಂದ್ರಾಳ ಮಕ್ಕಳುಗಳು. ಅಪತ್ಯಂ ತು ಮೃಗಾ ಸರ್ವೇ ಮೃಗ್ಯಾ ನರವರಾತ್ಮಜ. ವೃಕ್ಷಾಶ್ಚ ಮೃಗಮಂದ್ರಾಯಾಃ ಸಮರಾಶ್ಚಮರಾ ಅಪಿ. ತತಸ್ವೈರಾವತಂ ನಾಗಂ ಜಜ್ಞೆ ಭದ್ರಮದಾಸುತಂ. ಐರಾವತ ಸುತಸ್ತಸ್ಯಾಃ ದೇವನಾಗೋ ಮಹಾಗಜಃ. ಇನ್ನು ಭದ್ರಮದ ಅಂತನ್ನವಳು ಮತ್ತೊಬ್ಬ ಹೆಂಡತಿ. ಆ ಭದ್ರಮದ ಎಂಬುವಳ ಮಕ್ಕಳುಗಳೆಲ್ಲ ಆನೆಗಳು. ಭದ್ರಮದ ಅಂತನ್ನವಳು ಐರಾವತ ಎಂಬಂತಹ ಆನೆಯನ್ನ ಹಡಿತಾಳೆ. ಐರಾವತ ಅನ್ನೋದು ಬಹಳ ಶ್ರೇಷ್ಠವಾದಂತಹ ಆನೆ. ಅದರ ತಾಯಿ ಭದ್ರಮದ. ಭದ್ರಮದೆಗೆ ಈ ಐರಾವತ ಅಂತನ್ನೋದು ಏನು ಮಗನಾಗಿ ಹುಟ್ಟಿದ ಈ ಐರಾವತವೇ ಮುಂದೆ ದೇವಲೋಕದಲ್ಲಿ ದೊಡ್ಡ ಆನೆಯಾಗಿ ಪ್ರಸಿದ್ಧಿಯನ್ನ ಪಡೀತದೆ. ದೇವಲೋಕದ ಆನೆ ಎಂಬುದಾಗಿ ಕರೆಸ್ಕೊಳ್ತದೆ. ದೇವನಾಗೋ ಮಹಾಗಜಃ ಅಂತಂದಿದ್ದಾರೆ. ದೇವಲೋಕದ ಮಹಾಗಜ ಅದು ಐರಾವತ ಎಂಬಂತಹ ಶ್ರೇಷ್ಠವಾದಂತಹ ಆನೆ. ಅದು ಈ ಭದ್ರಮದೆಯ ಮಗ. ತತಸ್ವೈರಾವತಂ ನಾಗಂ ಜಜ್ಞೆ ಭದ್ರಮದಾಸುತಂ. ಐರಾವತ ಸುತಸ್ತಸ್ಯಾಃ ದೇವನಾಗೋ ಮಹಾಗಜಃ. ಹರ್ಯಾಶ್ಚ ಹರಯೋಪತ್ಯಂ ವಾನರಾಶ್ಚ ಮನಸ್ವಿನಃ. ಗೋಲಾಂಗೂಲಾಶ್ಚ ಭದ್ರಂ ತೇ ವಿಜ್ಞಾತವ್ಯಾ ಹರೀಸುತಾಃ. ಮತ್ತೆ ಇಲ್ಲಿ ಭದ್ರಂತೆ ಅಂತಿದೆ. ಇದನ್ನ ಹಾಗೆ ಹಿಂದಿನ ಹಾಗೆ ಇಟ್ಕೊಳ್ಬೇಕು. ರಾಜ ಅದರ ವಾಯ್ಸ್ ಬಲ್ಲಾಚಾರ. ಬಂತಾ? ಬಂತಾಚಾರ, ಈಗ ಬಂತು. ಯಾಕೋ ಮಧ್ಯದಲ್ಲಿ ಕಟ್ಟಾಗಿತ್ತು. ಏನಾಯ್ತು? ಇನ್ನೊಬ್ಬ ಮಗಳು. ಈ ಶ್ಲೋಕ ಹೇಳಿದ್ ಬಂತಲ್ಲ, ಹರ್ಯಾಶ್ಚ ಹರಯೋಪತ್ಯಂ ಶ್ಲೋಕ ಹೇಳಿದ್ನ ಕೇಳಿಸ್ತಾ? ಅದು ಇನ್ನೊಂದ್ರೆ ಹೇಳ್ರಿ ಆಚಾರ. ಹರ್ಯಾಶ್ಚ ಹರಯೋಪತ್ಯಂ ವಾನರಾಶ್ಚ ಮನಸ್ವಿನಃ. ಗೋಲಾಂಗೂಲಾಶ್ಚ ಭದ್ರಂ ತೇ ವಿಜ್ಞಾತವ್ಯಾ ಹರೀಸುತಾಃ. ಇನ್ನೊಬ್ಬ ಮಗಳು ಹರಿ ಅಂತ, ಅವಳದನ್ನ ಬಿಟ್ಟು ಮುಂದಿನ ಭದ್ರಮದ ಅಂತ ಹೇಳಿದ್ರು. ಮೃಗಿ, ಮೃಗಮಂದ್ರ, ಹರಿ, ಭದ್ರಮದ ಅಂತ ಹೀಗೆ ಆರ್ಡರ್ ಪ್ರಕಾರ ಬಂದದ್ದು. ಅದರಲ್ಲಿ ಹರಿ ಅನ್ನೋವಳನ್ನ ಬಿಟ್ಟು ಭದ್ರಮದಾಳ ಬಗ್ಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಭದ್ರಮದಾಳ ಮಗ ಐರಾವತ ಅಂತ ಮಹಾಗಜ ಅಂತ ಕರೆಸ್ಕೊಂಡಿತ್ತು. ಮಧ್ಯದಲ್ಲಿ ಬಂದಂತಹ ಇನ್ನೊಂದು ಹರಿ ಅನ್ನೋಳಿದ್ದಾಳಲ್ಲ, ಅವಳ ಮಕ್ಕಳು ಯಾರು ಅನ್ನೋದನ್ನ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಅದರಲ್ಲಿ ಮತ್ತೆ ಭದ್ರಂತೆ ಅಂತಾರೆ. ನಿನಗೆ ಮಂಗಳ ಆಗಲಿ ರಾಜನೇ ಅಂತ ಹಿಂದೆ ಹೇಳಿದ ಹಾಗೇನೆ ಅದನ್ನ ಅಲ್ಲಿಗೆ ಅನ್ವಯ ಇಟ್ಕೊಳ್ಬೇಕು. ಅವನಿಗೆ ಜನಮೇಜಯ ರಾಜನಿಗೆ, ರಾಜನೇ ನಿನಗೆ ಭದ್ರಂ ಮಂಗಳ ಆಗಲಿ ಅಂತ ಹೇಳಿ. ಹರಿ ಎಂಬುವಳ ಮಕ್ಕಳು ಯಾರು ಅಂದ್ರೆ ಹರಿಗಳು. ಹರಿ ಅನ್ನೋ ಶಬ್ದಕ್ಕೆ ಕಪಿ ಅಂತ ಅರ್ಥ ಇದೆ. ಕಪಿಗಳು ಧೈರ್ಯಶಾಲಿಗಳಾದಂತಹ ವಾನರರು. ಕಪಿಗಳು ವಾನರರು
ಅದು ಎಲ್ಲಾ ಕಪಿಗಳಿಗೂ ಹರಿ ಅಂತ ಕರೆಯೋದಿಲ್ಲ. ಶ್ರೇಷ್ಠ ಕಪಿಗಳಿಗೆ ಹರಿ ಅಂತ ಕರೀತಾರಂತೆ. ಅದರಲ್ಲಿ ಕಪಿ ವಿಶೇಷ ಅದೊಂದು. ಆ ಹರಿಗಳು ಧೈರ್ಯಶಾಲಿಗಳಾದ ಕಪಿಗಳು, ವಾನರರು, ಅವರೆಲ್ಲ ಹರಿಗಳು, ಹರಿಯ ಮಕ್ಕಳು. ಮತ್ತೆ ಗೋಲಾಂಗೂಲ ಅಂತ ಇದ್ದಾವೆ. ಅದು ಕೂಡ ಒಂದು ಕಪಿ ಜಾತಿ ವಿಶೇಷ. ಕಪಿಗಳಲ್ಲೇನೆ ಹರಿಗಳು ಅಂತ ಒಂದು ಜಾತಿ, ಗೋಲಾಂಗೂಲ ಅಂತ ಮತ್ತೊಂದು ಜಾತಿ. ಇವರು ಕಪಿಗಳೇ, ಅವರು ಕಪಿಗಳೇ. ಕಪಿಗಳಲ್ಲೇನೆ ಅದೊಂದು ರೀತಿ ಬೇರೆ. ಆ ಗೋಲಾಂಗುಲಗಳು ಅನ್ನುವಂತಹ ಕಪಿ ವಿಶೇಷ ಮತ್ತು ಈ ಹರಿ ಎಂಬಂತಹ ಕಪಿ ವಿಶೇಷಗಳು, ಇವರೆಲ್ಲ ಹರಿಯ ಮಕ್ಕಳು. ಹರಿ ಎಂಬಂತಹ ಅವಳ ಮಕ್ಕಳು ಅಂತ ಅರ್ಥ. ಹರ್ಯಾಶ್ಚ ಹರಯೋಪತ್ಯಂ ವಾನರಾಶ್ಚ ಮನಸ್ವಿನಃ ಗೋಲಾಂಗೂಲಾಶ್ಚ ಭದ್ರಂತೆ ವಿಜ್ಞಾತವ್ಯಾ ಹರಿಸುತಾಃ. ಆಚಾರ್ಯ, ಒಂದು ಚಿನ್ನ ಒಂದು ಪ್ರಶ್ನೆ ಆಚಾರ್ಯ. ಹರಿ ಶಬ್ದ ಬಂದು ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡ್ತೇವೆ ನಾವು. ಇವ ಸ್ತ್ರೀಲಿಂಗ ಒಂದು ಹರಿ ಒಂದು. ಇದು ಹರಿ ಅಂತ ದೀರ್ಘ, ಹರಿ ಅಂತ ಈಕಾರಾಂತ ದೀರ್ಘವಾದ ಹರಿ ಅನ್ನೋ ಶಬ್ದ ಇದೆಲ್ಲ, ಇದು ಸ್ತ್ರೀಲಿಂಗ ಶಬ್ದ. ಇದು ಅವಳನ್ನ ಹೇಳತಕ್ಕಂತ ಶಬ್ದ. ಇಕಾರಾಂತ ಪುಲ್ಲಿಂಗ ಹರಿ ಅಂತ ಇಷ್ಟೇ ಹೇಳಿದ್ರೆ ಅದು ಭಗವಂತ ಹರಿ, ಅದು ಪುಲ್ಲಿಂಗ ಶಬ್ದ. ಅವರ ಮಕ್ಕಳುಗಳು ಹರಿಗಳು ಅಂತ ಕರಿತೇವಲ್ಲ, ಅಲ್ಲಿ ಹರಿ ಅಂತಂದಾಗ ಅದು ಪುಲ್ಲಿಂಗನೇ. ಕಪಿಗಳು, ವಾನರಾಹ, ಕಪಯಃ, ಹರಯಃ ಅಂತ ಬರ್ತದಲ್ಲಿ. ಅದು ಕೂಡ ಹರಿ ಶಬ್ದ ಇಕಾರಾಂತ ಪುಲ್ಲಿಂಗ ಶಬ್ದವೇ. ಕಪಿಗಳು ಅನ್ನೋ ಅರ್ಥ ಬರ್ತದೆ. ಅದು ಸಂದರ್ಭಕ್ಕೆ ತಕ್ಕಂತೆ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು ನಾವು. ಇಕಾರಾಂತ ಪುಲ್ಲಿಂಗ ಹರಿ ಶಬ್ದ ಭಗವಂತನಾದ ಹರಿಯಲ್ಲೂ ಇದೆ, ಈ ಕಪಿಗಳಲ್ಲೂ ಕರೆಯುವಾಗ, ಹರಿ ಶಬ್ದವನ್ನು ಕರೆಯುವಾಗ ಅದೇ ಶಬ್ದವನ್ನೇ ಬಳಸೋದು. ಪ್ರಜಜ್ಞೆ ತ್ವಥ ಶಾರ್ದೂಲಿ ಸಿಂಹಾನ್ ವ್ಯಾಘ್ರಾಂಶ್ಚ ಭಾರತ ದ್ವೀಪಿನಶ್ಚ ಮಹಾಸತ್ವಾನ್ ಸರ್ವಾನೇ ವನ ಸಂಶಯಃ. ಇನ್ನೊಬ್ಬಳು ಹೆಂಡತಿ ಶಾರ್ದೂಲಿ ಅಂತ, ಅವಳ ಮಕ್ಕಳನ್ನು ಹೇಳ್ತಾ ಇದ್ದಾರೆ. ಮಧ್ಯದಲ್ಲಿ ಮತ್ತೊಂದು ಬಿಟ್ರು, ಮಾತಂಗಿ ಅನ್ನೋದನ್ನು ಬಿಟ್ಟಿದ್ದಾರೆ. ಅಲ್ಲಿ ಶ್ಲೋಕದಲ್ಲಿ ಮಾತಂಗೀಮಪಿ ಶಾರ್ದೂಲೀಂ ಶ್ವೇತಾಂ ಸುರಭಿಮೇವಚ ಅಂತಿದೆ. ಅಲ್ಲಿ ಮಾತಂಗಿ ಆದ್ಮೇಲೆ ಶಾರ್ದೂಲಿ ಹೇಳಿದ್ದಾರೆ. ಆದ್ರೆ ಇಲ್ಲಿ ಶಾರ್ದೂಲಿದೆ ಮೊದಲು ಹೇಳ್ತಾರೆ, ಆಮೇಲೆ ಮಾತಂಗಿದ್ ಹೇಳ್ತಾರೆ. ಶಾರ್ದೂಲಿಯ ಮಕ್ಕಳು ಯಾರು ಅನ್ನೋದನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಶಾರ್ದೂಲಿಯ ಮಕ್ಕಳು ಸಿಂಹಗಳು, ವ್ಯಾಘ್ರಗಳು, ಮಹಾಬಲಿಷ್ಠಗಳಾದಂತಹ ದ್ವೀಪಿಗಳು ಮತ್ತೆ ಎಲ್ಲಾ ಮೃಗಗಳು, ಇವೆಲ್ಲ ಶಾರ್ದೂಲಿಯ ಮಕ್ಕಳು. ಶಾರ್ದೂಲ ಅಂತನ್ನೋದು ಒಂದು ವಿಶಿಷ್ಟವಾದ ಹುಲಿಯ ಜಾತಿಗೆ ಹೆಸರು. ಆ ಹುಲಿ ಹೇಗಿರ್ತದೆ ಅಂತಂದ್ರೆ, ರಾಜರು ಇಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಸಿಂಹಾನ್ ವ್ಯಾಘ್ರಾಂಶ್ಚ ಭಾರತ ಇತ್ಯತ್ರ ದೇಹೆ ತಿರ್ಯಕ್ ಶಾಮರೇಖಾಶತೋಪೇತಾಃ ಸ್ಥೂಲ ಶಾರ್ದೂಲಾಃ ವ್ಯಾಘ್ರಾಃ ವರ್ತುಲ ನಾನಾವರ್ಣ ರೋಮಾಂಕಾಃ ಸೂಕ್ಷ್ಮ ಶಾರ್ದೂಲಾಃ ದ್ವೀಪಿನಃ ಅಂತ. ನಾವು ಕೋಶದಲ್ಲಿ ನೋಡಿದರೆ ಎಲ್ಲಾ ಇವುಗಳಿಗೂ ಶಾರ್ದೂಲ ಅನ್ನೋ ಹೆಸರೇ ಹೇಳಿಬಿಡ್ತೇವೆ. ದ್ವೀಪಿ, ಶಾರ್ದೂಲ, ಆಮೇಲೆ ವ್ಯಾಘ್ರ, ಇದೆಲ್ಲ ಪರ್ಯಾಯ ಶಬ್ದಗಳು ಅಂತ ಅನ್ಸತ್ತೆ ಮೇಲ್ನೋಟಕ್ಕೆ. ಎಲ್ಲ ಒಂದೇ ರೀತಿಯಾದ ಪ್ರಾಣಿಯನ್ನ ಹೇಳುವಂತಹ ಬೇರೆ ಬೇರೆ ಶಬ್ದಗಳು ಅಂತ ಅನ್ಸತ್ತೆ. ಆದ್ರೆ ಅದರಲ್ಲಿ ಸೂಕ್ಷ್ಮ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ವ್ಯಾಘ್ರಗಳು ಬೇರೆ, ದ್ವೀಪಿಗಳು ಬೇರೆ. ವ್ಯಾಘ್ರಗಳು ಹುಲಿಗಳು ಅಂತವೆಲ್ಲ, ಅದು ಯಾವುದು ವ್ಯಾಘ್ರಗಳು ಅಂತಂದ್ರೆ, ದೇಹದಲ್ಲಿ ಕಪ್ಪು ರೇಖೆಗಳು ಅಡ್ಡ ಕಪ್ಪು ರೇಖೆಗಳು, 100 ಕಪ್ಪು ರೇಖೆಗಳು ಅಡ್ಡ ಇರ್ತವೆ. ಆ ರೀತಿ ಇರುವ ದೊಡ್ಡ ಶರೀರದ ಹುಲಿಗಳೇನಿದ್ದಾವೆ ಅದನ್ನ ಶಾರ್ದೂಲ, ವ್ಯಾಘ್ರ ಅಂತ ಕರೀತಾರೆ.
ಫ್ರೀಸ್ ಆಯ್ತು ಆಚಾರ್ಯ, ತಿರ್ಗಾ ಕಟ್ ಆಯ್ತು. ಬಂತ ಇವಾಗ? ಏನೋ ನೆಟ್ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದೆ, ಸರಿಯಾಗಿ ಬರ್ತಾ ಇಲ್ಲ. ಇರ್ಲಿ, ಇದು ಮತ್ತೆ ಮಾಡೋಣ ಹಾಗಾದ್ರೆ. ಕೇಳಿಸ್ತಾ ಇದೆಯಾ? ಇವಾಗ ಕೇಳ್ತಾ ಆಚಾರ್ಯ. ಹಾ, ಅದೇ ಇದನ್ನೊಂದು ಮುಗಿಸ್ಬಿಡೋಣ. ಈ ದ್ವೀಪಿಗಳು ಮತ್ತೆ ವ್ಯಾಘ್ರಗಳಿಗೆ ವ್ಯತ್ಯಾಸ. ದೇಹದಲ್ಲಿ ತಿರ್ಯಕ್ ಶ್ಯಾಮರೇಖಾ ಕಪ್ಪು ರೇಖೆಗಳು, ನೂರಾರು ಅಡ್ಡಡ್ಡಡ್ಡ ರೇಖೆಗಳಿರುತ್ತೆ. ಆ ರೇಖೆಗಳು ಇರುವಂತಹ ದೊಡ್ಡ ಶರೀರದ ಹುಲಿಗಳೇನಿದ್ದಾವೆ ಅದನ್ನ ಶಾರ್ದೂಲಗಳು, ವ್ಯಾಘ್ರಗಳು ಅಂತ ಕರೀತಾರೆ. ಇನ್ನು ಬಣ್ಣ ಬಣ್ಣದ ದುಂಡು ದುಂಡಾದ ರೋಮಗಳು ಮೇಲೆ ಚಿಹ್ನೆಗಳಿರ್ತದೆ. ಆ ರೋಮಗಳ ಮೇಲೆನೆ ದುಂಡು ದುಂಡಾಗಿ ಬಣ್ಣ ಬಣ್ಣದ ಬೇರೆ 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 ಬಣ್ಣದ ಚಿಹ್ನೆಗಳಿಲ್ಲುವಂತಹ ಸಣ್ಣ ಶರೀರದ ಹುಲಿಗಳೇನಿದ್ದಾವೆ ಅವುಗಳನ್ನ ದ್ವೀಪಿಗಳು ಅಂತ ಕರೀತಾರೆ. ಇದಿಷ್ಟು ವ್ಯತ್ಯಾಸ ದ್ವೀಪಿಗಳಿಗೂ ಆಮೇಲೆ ವ್ಯಾಘ್ರಗಳಿಗೂ ಇರ್ತಕ್ಕಂತಹ ವ್ಯತ್ಯಾಸ. ಇದನ್ನ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಅಂತೂ ಇವೆಲ್ಲ ಶಾರ್ದೂಲಿಯ ಮಕ್ಕಳು. ಪ್ರಜಜ್ಞೆ ತ್ವಥ ಶಾರ್ದೂಲಿ ಸಿಂಹಾನ್ ವ್ಯಾಘ್ರಾಂಶ್ಚ ಭಾರತ ದ್ವೀಪಿನಶ್ಚ ಮಹಾಸತ್ವಾನ್ ಸರ್ವಾನೇ ವನ ಸಂಶಯ. ಎಲ್ಲಾ ಶಾರ್ದೂಲಿಗಳು ಕೂಡ ನಿಸ್ಸಂಶಯವಾಗಿ ಈ ಶಾರ್ದೂಲಿಯ ಮಕ್ಕಳೇ. ಎಲ್ಲ ಸಿಂಹಗಳು, ಎಲ್ಲ ಇವುಗಳು ಸಿಂಹಗಳು, ವ್ಯಾಘ್ರಗಳು ಇವೆಲ್ಲ ಶಾರ್ದೂಲಿಯ ಮಕ್ಕಳೇ, ಅದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಅಂತ ಹೇಳಿ ಅದನ್ನ ಮುಗಿಸ್ತಾರೆ. ಅಲ್ಲಿಗೆ 67 ಶ್ಲೋಕ ಆಯ್ತು. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸಮಯನಾಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ.